ವಿರಾಮದ ನಂತರ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ, ಜೀವನದ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳುವಂತಹ ವಿಧಾನವನ್ನು ತಿಳಿಸ್ಕೊಟ್ರಿ. ಈಗ ಮುಂದಿನ ವಿಚಾರಗಳೇನಿದೆ ಗುರುಜಿ? ಇವತ್ತು ಸಂಯೋಚಿತವಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹೇಳ್ತಕ್ಕಂಥ ವಿಚಾರ, ಎಷ್ಟು ಜನ ಆಚರಿಸ್ತೀರಾ ಯಾವತ್ತೂ ತಿಳ್ಕೊಳ್ಳಿ. ಹೇಳಿದ್ದನ್ನು ಮಾಡಿಕೊಂಡ್ರೆ ನಿಮಗುತ್ತಮ. ಹೇಳೋದನ್ನು ಕೇಳ್ತಕ್ಕಂಥ ವಿಚಾರವನ್ನು ಪ್ರತಿಯೊಬ್ಬರು ಬರೀ ಕಿವಿಯಲ್ಲಿ ಕೇಳೋದಲ್ಲ, ಶ್ರವಣ ಮಾತ್ರೇನೇ ಶೀಘ್ರಂ ಕಾರ್ಯಂ ಲಭ್ಯತೆಗಿಂತ ಆಚರಣೆಯಲ್ಲಿ ಇನ್ನಷ್ಟು ಫಲ ಸಿಗುತ್ತೆ ಅಂತ ಹೇಳ್ತೀವಿ. ಇವತ್ತು ನೀವು ಮಾಡಬೇಕಾದ್ದು ದದ್ದಿಯೋಗ, ಭರಣಿ ನಕ್ಷತ್ರ. ಭರಣಿ ಅಂದರೆ ಧರಣಿಯನ್ನು ಆಳು ಅಂತ. ಆ ಭರಣಿ ಅಂತಕ್ಕಂಥ ವಿಚಾರದಲ್ಲಿ ನಕ್ಷತ್ರ ಅಗ್ನಿ ಸ್ವರೂಪವಾಗಿರೋದ್ರಿಂದ ಮನೆ ಯಜಮಾನರು ಬಂದ ತಕ್ಷಣ, ಮಕ್ಕಳು ಬಂದ ತಕ್ಷಣ, ಹೆಂಡತಿಯರೆಲ್ಲರೂ ಏನು ಮಾಡಬೇಕು, ಅಕಸ್ಮಾತ್ ಹೆಂಡತಿ ಇಲ್ಲದಿದ್ದ ಪಕ್ಷದಲ್ಲಿ, ಆ ಮನೆಯಲ್ಲಿ ತಾಯಿ ಆದಿದ್ದವಳ ಪಕ್ಷದಲ್ಲಿ ಅವಳೇ ಆಗಲಿ, ಎಲ್ಲ ಮಕ್ಕಳು ಬಂದ ಮೇಲೆ, ಅವರ ಯಜಮಾನರು ಬಂದ ಮೇಲೆ, ಅಥವಾ ಯಾವ ಕಾಲಕ್ಕೂ ಯಾರೂ ಇಲ್ಲ ರೀ ನಾವು ಒಬ್ಬರೇ ಅಂದರೆ ಫ್ರೆಂಡ್ ಮುಖಾಂತರವಾದರೂ ಸರಿ, ಹೆಂಗಸರು ಅಕಸ್ಮಾತ್ ಹುಡುಗಿರೇ ಫ್ರೆಂಡ್ಸ್ ಇದ್ದ ಪಕ್ಷದಲ್ಲಿ ಇವಳಿಗೆ ಅವಳ ದೃಷ್ಟಿ, ಅವಳಿಗೆ ಇವಳ ದೃಷ್ಟಿಯನ್ನು ಪರಿವರ್ತನೆ ಮಾಡ್ಕೋಬೋದು. ಅದಕ್ಕೋಸ್ಕರ ನೀವೆಲ್ಲ ಮಾಡಬೇಕಾದಿಷ್ಟೇ, 2 ಮೆಣಸಿನ ಕಾಳು, ಏನು ಹೇಳಿ ಜ್ಞಾಪಕ ಇಟ್ಕೊಳ್ಳಿ, 2 ಮೆಣಸಿನ ಕಾಳು, 1 ಹಿಡಿ ಕಲ್ಲುಪ್ಪು. ಪೂರ್ವಾಭಿಮುಖಕ್ಕೆ ಒಬ್ಬೊಬ್ಬರಿಗೆ ಆ ಹಿಡಿಯ ಉಪ್ಪಿನ ಅನುಗ್ರಹವನ್ನು ಪರಿವರ್ತನೆ ಮಾಡಲೇಬೇಕು ಅನ್ನೋ ದೃಷ್ಟಿ ಪರಿವರ್ತನೆ ಇವತ್ತು ಮಾಡಿಕೊಂಡ್ರೆ ದದಯೋಗ ನಿಮ್ಮಲ್ಲಿರ್ತಕ್ಕಂಥ ಅಷ್ಟು ದಾರಿದ್ರ್ಯವು ವಿಶೇಷವಾಗಿ 60% ಅಲ್ಲ, 70% ಅಲ್ಲ, 80% ಅಲ್ಲ, 100% ಎಳೆದು ಹೋಗುತ್ತೆ. ಇವತ್ತೇ ಒಳ್ಳೆ ದಿನ, ಗುರುವಾರ, ಸೃಷ್ಟಿ. ಅದಕ್ಕೆ ಆ ಸೃಷ್ಟಿ ದಿವಸ ಗಂಡು ಮಕ್ಕಳನ್ನ ಅಜ್ಜಿಂದ್ರ ಕರೆದು ಬನ್ರ ಬೇಗ ಅಂಥೇಳಿ ಫಸ್ಟ್ ಕ್ಲಾಸಾಗಿ ವಿಭೂತಿಯನ್ನು ಕುಂಕುಮನಿಟ್ಟು ದೃಷ್ಟಿಯನ್ನು ತೆಗಿತಾಯಿದ್ರು. ದೃಷ್ಟಿ ತೆಗೆದ ಮೇಲೆ ಹಣೆಗೆ ಧರಿಸಿ ಬಾಯಿ ಮುಚ್ಕೊಂಡು ಮಲ್ಕೋಬೇಕು. ದೃಷ್ಟಿ ತೆಗೆದಾದ ಮೇಲೆ ಮನೆ ಹೊರಗಡೆ ಹೋಗೋದಾಗಲಿ, ವಾಕಿಂಗ್ ಹೋಗ್ತೀನಿ ಅನ್ನೋದಾಗಲಿ, ನಾಯಿನ ಕರ್ಕೊಂಡು ಹೋಗ್ತೀನಿ ಅನ್ನೋದಾಗಲಿ. ಕೆಲವರೆಲ್ಲ ನಾಯಿನ ಕರ್ಕೊಂಡು ಹೋಗ್ತಾರೆ, ಅದೇನಕ್ಕೆ ಕರ್ಕೊಂಡು ಹೋಗ್ತಾರೋ ದೇವರೇ ಬಲ್ಲ. ಇನ್ನೊಬ್ಳು ಆ ಕಡೆಯಿಂದ ನಾಯಿ ಕರ್ಕೊಂಡು ಬರ್ತಾಳೆ, ಇವ್ನು ಕರ್ಕೊಂಡು ಹೋಗೋದು. ನಿಜವಾಗ್ಲೂ ನಾಯಿನ ಕರ್ಕೊಂಡು ಹೋಗಬೇಕು ಅನ್ನೋ ವಿಚಾರ ಅಲ್ಲ. ಹೀಗೆ ಜೀವನದಲ್ಲಿ ಪ್ರತಿಯೊಬ್ಬರು ಮಾಡ್ಕೋಬೇಕಾದ ಕರ್ತವ್ಯಗಳನ್ನು ಬಿಟ್ಟು ಪರಿವರ್ತನೆ ಆಗಬೇಕು ಅಂದರೆ ಇವತ್ತು ಒಳ್ಳೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಏನು ಮಾಡಬೇಕು ಹೇಳಿ? ಕಲ್ಲುಪ್ಪು, ವಿಶೇಷವಾಗಿ 2 ಮೆಣಸಿನ ಕಾಳು, ಒಬ್ಬೊಬ್ಬರಿಗೆ 1 ಕಲ್ಲುಪ್ಪು ಹಿಡಿಯನ್ನು ತಗೊಂಡಾಗ 2 ಕಲ್ಲುಪ್ಪು ಜೊತೆಗೆ ವಿಶೇಷವಾಗಿ 2 ಮೆಣಸಿನ ಕಾಳನ್ನು ಹಾಕ್ಕೊಂಡು ಪೂರ್ವಾಭಿಮುಖ, ಪಶ್ಚಿಮಾಭಿಮುಖ, ಉತ್ತರಾಭಿಮುಖ, ದಕ್ಷಿಣಾಭಿಮುಖ 4 ದಿಕ್ಕಲ್ಲಿ ಪೂರ್ತಿಯಾಗಿ ತೆಗೆದು ಆ ವಿಶೇಷವಾಗಿ 1, 2, 3 ಹೀಗೆ ತೆಗೆದ ದೃಷ್ಟಿಯನ್ನು ಹೊರಗಡೆ ಇರತಕ್ಕಂಥ ಬಕೀಟಲ್ಲಿ ಅರ್ಧ ಭಾಗ ನೀರೋ ಅಥವಾ ಯಾವ ಕಾಲಕ್ಕೂ ಒಂದು ಚೊಂಬೋ ಏನು ಇಟ್ಕೊಂಡಿರ್ತೀರೋ ಅದರಲ್ಲಿ ಹೊರಗಡೆ ಇಟ್ಬಿಡ್ಬೇಕು. ಜ್ಞಾಪಕ ಇಟ್ಕೊಳ್ಳಿ, ಮನೆ ಒಳಗಲ್ಲ ಹೊರಗಡೆ ಇಟ್ಬಿಡಿ. ಬೆಳಗ್ಗೆ ಎದ್ದು ನೋಡಿ ಅದು ಏನು ಆಗಿರುತ್ತೆ ಅನ್ನೋದು ಬಹಳ ಗೊತ್ತಾಗುತ್ತೆ. ಯಾರ ಮನೇಲಿ ದೃಷ್ಟಿಯಾಗಿದೆಯೋ, ಯಾರ ಮನೇಲಿ ದೋಷವಿದೆಯೋ, ಹೊರಗಡೆ ಹೋಗಿ ಬಂದಿರತಕ್ಕಂಥದ್ದು ರಾಹು ಪ್ರವೇಶವಾಗಿರ್ತಾನೋ, ಯಾರಿಗೆ ರೋಗ ರುಜಿನಗಳು ಬರುತ್ತೆ ಅನ್ನೋ ಸೂಕ್ಷ್ಮ ಗೊತ್ತಾಗುತ್ತೋ, ಆ ಉಪ್ಪು ಆ ರೀತಿ ಆಗಿರ್ತಕ್ಕಂಥದ್ದು ಕರಗೋದೇ ಇಲ್ಲ ಬೆಳಗ್ಗೆ ಅಷ್ಟೊತ್ತಲ್ಲಿ. ಅದೇ ರೀತಿಯಾಗಿ ಕರಗೋಗಿದ್ರೆ ನಿಮ್ಮಲ್ಲಿ ಏನೂ ದೋಷವಿಲ್ಲ ಅಂತ ಗೊತ್ತಾಗುತ್ತೆ. ಸೃಷ್ಟಿ ದಿವಸ ಮಾಡ್ತಕ್ಕಂಥ ವಿಚಾರ ಪ್ರತಿ ಸೃಷ್ಟಿಗೂ ಮಾಡಬೇಕು. ಆದರೆ ಇವತ್ತು ಗುರುವಾರ ಬಿದ್ದಾಗ ದದಯೋಗ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಮಾಡ್ಕೊಳ್ಳಿ, ಖಂಡಿತ ಪರಿಹಾರ ಸಿಗುತ್ತೆ. ನೀವು ಅನುಭವಸ್ಕೋಸ್ಕರ ಮಾಡ್ಕೋಬೇಡಿ, ಮನಸ್ಫೂರ್ತಿಯಾಗಿ ಹೇಳೋದನ್ನು ಮಾಡ್ಕೊಳ್ಳಿ. ಏನು ಬಂದು ನನ್ನ ದೃಷ್ಟಿ ತೆಗಿ ಅಂತ ನಾನೇನು ಹೇಳಿಲ್ಲ. ನಿಮ್ಮ ಗಂಡನ್ನ, ನಿಮ್ಮ ಹೆಂಡತಿನ, ನಿಮ್ಮ ಮಕ್ಕಳನ್ನ ದೃಷ್ಟಿಯನ್ನು ತೆಗಿಬೇಕು. ಗಂಡ ಆದವನು ಹೆಂಡತಿ ದೃಷ್ಟಿ ತೆಗೆದ ಮೇಲೆ ಕೊನೆಯದಾಗಿ ಪಾಪ ಹೆಂಡತಿಗೂ ತೆಗೆದು ನೀವು ದೇವ್ರ ಮನೆಗೆ ನಮಸ್ಕಾರ ಮಾಡ್ಕೊಂಡು ಎಲ್ಲ ಕೈ ಜೋಡಿಸಿ ನಮಸ್ಕಾರ ಮಾಡ್ಕೊಳ್ಳಿ. ಬೆಳಗಿನ ಜಾವದಲ್ಲಿ ಎಲ್ಲರೂ ಎದ್ದ ತಕ್ಷಣ ದೇವ್ರ ನಮಸ್ಕಾರ ಮಾಡ್ಕೊಂಡು, ಹಾಗೆ ಮಲ್ಕೊಳ್ಳೋಕೆ ಮೊದಲು ಯಾರಾದರೂ ನಮಸ್ಕಾರ ಮಾಡ್ತೀರಾ? ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಮಲ್ಕೊಳ್ಳೋಕೆ ಮೊದಲು ಭಗವಂತ ಬೆಳಗ್ಗೆ ಹೋಗಿ ಬಂದಿದ್ದೀನಿ, ಎಷ್ಟು ಗಟ್ಟಿಮುಟ್ಟಿ ಆಗಿದ್ದೀನಿ ಅಂದರೆ ಹೊರಗಡೆ ಒಂದು ಚೂರು ಏನೂ ಆಗದಿದ್ದಾಗ ಕಾಪಾಡಿದ್ಯಾ ರಾಘವೇಂದ್ರ ಸ್ವಾಮಿ ಅಂಥೇಳಿ ಆ 2 ಮಕ್ಷತೆ ಕಾಳನ್ನು ಹಾಕ್ಕೊಂಡು ಹೊರಗಡೆ ಹೋಗಬೇಕು. ಬರಬೇಕಾದ್ರೆ ಮಲ್ಕೋಬೇಕಾದ್ರೆ ಈಶ್ವರನ ದರ್ಶನ ಮಾಡಿ ಹಣೆಗೆ ವಿಭೂತಿಯನ್ನು ಅಥವಾ ತಿಲಕವನ್ನು, ಕುಂಕುಮವನ್ನು ದೇವಿದು ಇಟ್ಕೊಂಡು ನಮಸ್ಕಾರ ಮಾಡಿ ಮಲ್ಕೋಬೇಕು. ರಾಮಸ್ಕಂದಂ ಹನುಮಂತಂ ವೈನತೇಯ ರುಕೋದರಂ ಶಯನೇನ ಸ್ಮರೇ ನಿತ್ಯಂ ದುಸ್ವಪ್ನಂ ತಶ್ಯ ನಶ್ಯತೆ. ಸ್ಮರಣೆ ಮಾಡ್ಕೊಂಡ್ರೆ ಆಂಜನೇಯ ರಾಮಸ್ಕಂದಂ, ಸ್ಕಂದ ಅಂದರೆ ಸುಬ್ರಹ್ಮಣ್ಯ, ರಾಮನ್ನ ರಾಮ ಅಂತ ನೆನೆಸ್ಕೋಬೇಕು. ರಾಮಸ್ಕಂದಂ ಹನುಮಂತಂ ಆಂಜನೇಯ, ವೈನತೇಯ ಅಂದರೆ ಗರುಡ, ರುಕೋದರ ಅಂದರೆ ಭೀಮ, ಶಯನೇನ ಸ್ಮರೇ ನಿತ್ಯಂ ಮಲ್ಕೊಂಡಾಗ ಸಾಕ್ಷಾತ್ ಭಗವಂತನ ಸ್ಮರಣೆ, ಆದಿಶೇಷನ ಮೇಲೆ ಮಲಗಿರ್ತಕ್ಕಂಥ ಶ್ರೀಮನ್ನಾರಾಯಣ ಅನುಗ್ರಹ ನಿಮ್ಮ ಮೇಲೆ ಆಗಲಿ. ಶಯನೇನ ಸ್ಮರೇ ನಿತ್ಯಂ ದುಸ್ವಪ್ನಂ ತಶ್ಯ ನಶ್ಯತೆ. ಯಾವ ಕೆಟ್ಟ ಕನಸುಗಳು ಬರದೇ ಇದ್ದ ಹಾಗೆ ಮಲ್ಕೋಬೇಕು. ಅದಕ್ಕೆ ಹೇಳ್ತೀನಿ, ಪಶ್ಚಿಮಕ್ಕೆ ತಲೆ ಹಾಕೊಂಡು ಮಲ್ಕೋಬೇಡಿ, ದಕ್ಷಿಣಕ್ಕೆ ಮಲ್ಕೋಬೇಕು. ಆ ದಕ್ಷಿಣಕ್ಕೆ ಮಲ್ಕೊಂಡಿರೋರು ಗಂಡ ಹೆಂಡತಿ ವಯಸ್ಸಾದ ಮೇಲೆ ಹೊಸದಾಗಿ ಮಕ್ಕಳಾಗಬೇಕು ಅಂದರೆ ಪೂರ್ವಕ್ಕೆ ಮಲ್ಕೋಬೇಕು. ಗಂಡ ಹೆಂಡ್ತಿರೋ ವಾಯುದಲ್ಲೇ ಮಲ್ಕೋಬೇಕು. ಪೂರ್ವಾಭಿಮುಖಕ್ಕೆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಹಾಗೆ ಪೂರ್ವಕ್ಕೆ ತಲೆ ಹಾಕಿ ಮಲ್ಕೋಬೇಕು. ಯಾರು ಬೆಡ್ ರಿಡನ್ನು ಅನಾರೋಗ್ಯವಾಗಿರ್ತಿರೋ ಅವರೆಲ್ಲರೂ ಪೂರ್ವಕ್ಕೆ ತಲೆ ಹಾಕ್ಕೊಂಡು ಮಲ್ಕೋಬೇಕು. ಪೂರ್ವಕ್ಕೆ ತಲೆ ಅಂದರೆ ಹೀಗೆ ನೀವು ಪೂರ್ವ ನೋಡೋ ಹಾಗಲ್ಲ,
ಪೂರ್ವದ ಕಡೆ ತಲೆ ಹಾಕ್ಕೊಂಡು ಮಲ್ಕೋಬೇಕು. ಯಾವತ್ತು ಆರೋಗ್ಯ ಸಮೇತ ಐಶ್ವರ್ಯ ಅಭಿವೃದ್ಧಿ. ಈ ಗುರುವಾರ ಗುರು ಪಾಠವನ್ನು ಇಷ್ಟು ಮಟ್ಟಿಗೆ ಹೇಳ್ಕೊತ ಬಂದಿದ್ದೀವಿ. ಭಗವಂತನ ಕೃಪಾ ಕಟಾಕ್ಷ ಇವತ್ತೆಲ್ಲ ಚೆನ್ನಾಗಾಗಲಿ. ಸೃಷ್ಟಿ ದಿವಸ ಇನ್ಮೇಲೆ ತಿಳ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ನಾನು 14ನೇ ತಾರೀಕು ದ್ವಾರಕದಲ್ಲಿದ್ದು ಇಡೀ ಜಗತ್ತಿಗೆ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನ ಸ್ವಾಗತ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಋಷಿಮುನಿಗಳು ಅಲ್ಲಿ ಬರ್ತಾ ಇದ್ದಾರೆ ದ್ವಾರಕಾಗೆ. ಇದೇ ಮಾಧ್ಯಮದ ಮುಖಾಂತರವೂ ನಾವು ಹೋಗಿ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾಲಿಸ್ಕೊಂಡು ಲೋಕವೆಲ್ಲ ಸುಭಿಕ್ಷವಾಗಿರೋಕ್ಕೆ ನಾವು ನೀವು ಎಲ್ಲರೂ ಪ್ರಯತ್ನ ಮಾಡತಕ್ಕಂಥ ವಿಚಾರ ಅಲ್ಲ. ಲೋಕಕ್ಕೆ ನನ್ನ ಕೈಲಾದ ಮಟ್ಟಿಗೆ ಜೀವ ಇರೋವರೆಗೂ ಜನಸೇವೆಯೇ ಜನಾರ್ದನ ಸೇವೆ ಅಂತ ನಂಬಿಕೊಂಡಿರ್ತಕ್ಕಂಥವನು. ಭಗವತಿ ಕೃಪಾ ಕಟಾಕ್ಷ ನಿಮಗೆಲ್ಲರಿಗೂ ಒಳ್ಳೆ ಆಗಲಿ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ನಮ್ಮೆಲ್ಲರಿಗೂ ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ತಮಗೆ. ವೀಕ್ಷಕರೇ, ನೋಡಿದ್ರಿ ಅಲ್ವಾ ಇಂದಿನ ಬ್ರಹ್ಮಾಂಡ ಕಾರ್ಯಕ್ರಮವನ್ನು. ಹಲವಾರು ವಿಚಾರಗಳನ್ನು ನಾವೆಲ್ಲರೂ ತಿಳ್ಕೊಂಡಿದ್ದಾಯಿತು. ಇನ್ನು ಮತ್ತಷ್ಟು ವಿಚಾರಗಳನ್ನು ಹೊತ್ತು ನಾಳಿನ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಹಾಜರಾಗ್ತೇವೆ. ಎಲ್ಲರಿಗೂ ಶುಭರಾತ್ರಿ. ನಮಸ್ಕಾರ. ಕೃಷ್ಣಂ ವಂದೇ ಜಗದ್ಗುರು. ಬ್ರಹ್ಮಾಂಡ ಪ್ರಾಯೋಜಕರು ಜೈಪುರ್ ಜೆಮ್ಸ್ ಅಂಡ್ ಜೆವೆಲ್ಸ್, ಪವರ್ಡ್ ಬೈ ಆರ್ಯ ಡಿಶ್ ಬಾರ್ ಸೋಪ್.